ಹಲೋ ಮುದ್ದು ಮಕ್ಕಳ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ನಾನಿವತ್ತು ಯಾವ ಟಾಪಿಕ್ ಜೊತೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ವಿದ್ಯುತ್ ಶಕ್ತಿ ಚಾಪ್ಟರ್ ಇದೆ ಅಲ್ವಾ, ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಂತ ಹೇಳ್ತೀವಲ್ವಾ, ಅದರಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದೆ. ಬೋರ್ಡ್ ಫೇವ್ರೆಟ್ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ನಮ್ಮ ಪ್ಯಾರಲಲ್ ಕಾಂಬಿನೇಷನ್ ಅಥವಾ ಸಮಾಂತರ ಜೋಡಣೆ ಅಂತ ಏನಿದೆ ಅಲ್ವಾ, ಅದ್ರ ಮೇಲೆ ಸಿಕ್ಕಾಪಟ್ಟೆ ನ್ಯೂಮರಿಕಲ್ ಸಂಖ್ಯಾತ್ಮಕ ಸಮಸ್ಯೆಗಳನ್ನ ನಮ್ಮ ಫೈನಲ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಇರ್ತಾರೆ. ಇವಾಗ ಬೇರೆ FA1 ಎಕ್ಸಾಮ್ ಕೂಡ ಬರ್ತಿದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಸೊ ಹಾಗಿದ್ರೆ ಬನ್ನಿ ನಮ್ಮ ನ್ಯೂಮರಿಕಲ್ಸ್ ನ ಸಾಲ್ವ್ ಮಾಡೋಣ. ಸೊ ಮೊದಲನೇ ನ್ಯೂಮರಿಕಲ್ ಏನಿದೆ, 240 ohm resistors and a 20 ohm resistor are all connected in parallel with a 12 volt power supply. Calculate their effective resistance and the current through each resistor. So what is the current flowing through the supply ಅಂತಿದೆ. ನಮ್ಮ ಕನ್ನಡ ಮೀಡಿಯಂ ಮಕ್ಕಳಿಗೋಸ್ಕರ ಎರಡು 40 ಓಮ್ ರೋಧ ಮತ್ತು 20 ಓಮ್ ರೋಧಗಳನ್ನು 12 ವೋಲ್ಟ್ ವಿದ್ಯುತ್ ಸರಬರಾಜಿನೊಂದಿಗೆ ಸಮಾನಾಂತರವಾಗಿ ಜೋಡಿಸಲಾಗಿದೆ. ಸೊ ಅವುಗಳ ಪರಿಣಾಮಕಾರಿ ರೋಧ ಮತ್ತು ಪ್ರತಿರೋಧದ ಮೂಲಕ ಪ್ರವಹಿಸುವ ವಿದ್ಯುತ್ತನ್ನು ಲೆಕ್ಕ ಹಾಕಬೇಕು. ಸೊ ಮಂಡಲದಲ್ಲಿ ಪ್ರವಹಿಸುವ ಒಟ್ಟು ವಿದ್ಯುತ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಯಾವುದೇ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಅಥವಾ ಫಿಸಿಕ್ಸ್ ಇರಲಿ ಮ್ಯಾಥ್ಸ್ ಇರಲಿ, ಫಸ್ಟ್ ಸ್ಟೆಪ್ ಏನಾಗಿರಬೇಕು, ಏನೆಲ್ಲ ಕೊಟ್ಟಿರ್ತಾರೋ ಅದನ್ನು ಲಿಸ್ಟ್ ಮಾಡಬೇಕಲ್ವಾ. ಸೊ ಬನ್ನಿ ಆಗಿದ್ರೆ ಲಿಸ್ಟ್ ಮಾಡೋಣ. ಏನೆಲ್ಲ ಕೊಟ್ಟಿದ್ದಾರೆ, ನಮ್ಮ ಹತ್ರ ಎರಡು ಬಂದ್ಬಿಟ್ಟು 40 ಓಮ್ ರೆಸಿಸ್ಟರ್ಸ್ ಇದೆ. ಸೊ ಎರಡು ಅಂತ ಹೇಳಿದ್ರೆ R1 ಅಂತ ತಗೊಳ್ಳೋಣ, ಇನ್ನು ಒಂದನ್ನು R2 ಅಂತ ತಗೊಳ್ಳೋಣ. R1 ಯಾವುದು 40 ಓಮ್ ಇದೆ, ಬರಿತಾ ಇದ್ದೀನಿ. R2 ಕೂಡ 40 ಓಮ್, ಯಾಕಂತಂದರೆ ಎರಡು 40 ಓಮ್ 40 ಓಮ್ ಇರದೆ ಅಂತ ಹೇಳ್ತಿದ್ದಾರೆ. ಸೊ ಇದು ಕೂಡ 40 ಓಮ್ ಅಂತ ತಗೋತಿದ್ದೀನಿ. R3 ಬಂದ್ಬಿಟ್ಟು ಏನಿದೆ 20 ಓಮ್ ಇದೆ, 20 ಓಮ್ ರೋಧ ಇದೆ ಅಂತ ಹೇಳಿದ್ದಾರೆ, ಅದನ್ನು ಕೂಡ ಬರಿತಾ ಇದ್ದೀನಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಮಕ್ಕಳ, ನಮಗೆ ಏನು ಕೊಟ್ಟಿದ್ದಾರೆ, ಈ ವಿ ಅಂತ ನೋಡಿದ ತಕ್ಷಣ ನಿಮ್ಗೆ ತಲೆಗೆ ಬಂದಿರಬೇಕು ಪೊಟೆನ್ಷಿಯಲ್ ಡಿಫ್ರೆನ್ಸ್, ವೋಲ್ಟೇಜ್ ಅಥವಾ ವಿಭವಾಂತರ ಅಂತ. ಸೊ ವಿ ಕೊಟ್ಟಿದ್ದಾರೆ ಎಷ್ಟು, 12 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಕಂಡುಹಿಡಿಬೇಕು. ಮೋಸ್ಟ್ ಇಂಪಾರ್ಟೆಂಟು ಇಲ್ಲಿ ನೋಡಬೇಕು ನೀವು, ಇದು ಪ್ಯಾರಲಲ್ ಅಂತ ಇದೆ. ಯಾವ ಜೋಡಣೆ, ಸಿರೀಸ್ ಅಥವಾ ಪ್ಯಾರಲಲ್ ಅಂತ ತಲೆಯಲ್ಲಿ ಫಸ್ಟ್ ಚೆಕ್ ಮಾಡಬೇಕು. ಸೊ ಸಮಾನಾಂತರ ಇದೆ ಅಂತ ಗೊತ್ತಾಯಿತು. ಸೊ ನೀವು ಸರ್ಕ್ಯೂಟ್ ಡಯಾಗ್ರಾಮ್ ಮಾಡೋದನ್ನು ಕೂಡ ಕಲಿಬೇಕು ಮಕ್ಕಳ, ಓಕೆನಾ? ಹೇಗೆ ಮಾಡೋದು ಸರ್ಕ್ಯೂಟ್ ಅಂತ ಹೇಳಿದ್ರೆ ನೋಡೋಣ ಬನ್ನಿ. ಒಂದು 40 ಓಮ್ ಇದೆ, ಇನ್ನೂ ಒಂದು ಕೂಡ 40 ಓಮ್ ಇದೆ. ಸೊ ಸಮಾನಾಂತರ ಪ್ಯಾರಲಲ್ ಅಂದಿದ ತಕ್ಷಣ ನಮ್ಮ ಮಕ್ಳಿಗೆ ತಲೆಗೆ ಬಂದಿರುತ್ತೆ. ಸೊ ರೋಧಕಗಳು ಅಥವಾ ಏನು ರೆಸಿಸ್ಟರ್ಸ್ ಅಂತ ಕರಿತೀವಲ್ವಾ, ಅದು ಒಂದ್ರ ಕೆಳಗಡೆ ಒಂದು ಜಾಯ್ನ್ ಆಗಿದೆ ಅಂತ. ಸೊ R1 ಇಲ್ಲಿದೆ, R2 ಇಲ್ಲಿದೆ, R3 ಇಲ್ಲಿದೆ ಅಂತ ಅಂದ್ಕೊಳ್ಳೋಣ. ಇದೆಲ್ಲ ಯಾವುದಕ್ಕೆ ಜಾಯ್ನ್ ಆಗಿರುತ್ತೆ, ನಮ್ಮ ವೋಲ್ಟ್ ಮೀಟರಿಗೆ ಜಾಯ್ನ್ ಆಗಿರುತ್ತೆ, ಮತ್ತು ಬ್ಯಾಟ್ರೀಸಿಗೆ ಜಾಯ್ನ್ ಆಗಿರುತ್ತೆ, ಮತ್ತು ಇಲ್ಲಿ ಕರೆಂಟನ್ನ ಮೆಜರ್ ಮಾಡೋದಕ್ಕೆ, ವಿದ್ಯುತ್ ಏನೋ ಪ್ರವಹಿಸೋದನ್ನು ಅಳತೆ ಮಾಡೋದಕ್ಕೆ ಅಮೀಟರ್ ಇರುತ್ತೆ. ನೆಕ್ಸ್ಟ್ ಏನಿರುತ್ತೆ, ಒಂದು ಪ್ಲಗ್ ಕೀ ಇರುತ್ತೆ ಅಲ್ವಾ, ಆನು ಆಫು ಮಾಡೋದಕ್ಕೆ ಸರ್ಕ್ಯೂಟನ್ನು. ಓಕೆ, ಇದು ಏನಕ್ಕೆ ಕನೆಕ್ಟ್ ಆಗಿರುತ್ತೆ, ಈ ರೀತಿ ಕನೆಕ್ಟ್ ಆಗಿರುತ್ತೆ. ಈ ಥರ ಸರ್ಕ್ಯೂಟ್ ಡಯಾಗ್ರಾಮ್ ಮಾಡೋದನ್ನು ಕೂಡ ನೀವು ಕಲಿಬೇಕು, ಓಕೆನಾ ಮಕ್ಕಳ? ಏನೆಲ್ಲ ಕೊಟ್ಟಿದ್ದಾರೆ ಅದನ್ನು ಲಿಸ್ಟ್ ಮಾಡಿದ್ದೀವಿ, ಡಯಾಗ್ರಾಮ್ ಹಾಕಿದ್ದೀವಿ. ನಮಗೆ ಏನು ಕಂಡುಹಿಡಿಯೋದಕ್ಕೆ ಹೇಳಿದ್ದಾರೆ, ಫಸ್ಟು ಇವಾಗ ನಾವು RPನ ಒಟ್ಟು ರೋಧನ ಕಂಡುಹಿಡಿಬೇಕು, ಮತ್ತೆ ಏನು ಕಂಡುಹಿಡಿಬೇಕು, ವಿದ್ಯುತ್ ಪ್ರವಾಹನ ಪ್ರತಿಯೊಂದು ರೋಧಕ್ಕೂ ಕಂಡುಹಿಡಿಬೇಕು, ಓಕೆನಾ? ಇಲ್ಲಿ R1 R2 R3 ಅಂತ ಇದೆಯಲ್ವಾ, ಈ ಪ್ರತಿಯೊಂದು ರೆಸಿಸ್ಟರ್ಗೆ ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ ಅಂತ ಚೆಕ್ ಮಾಡಬೇಕು. ಸೊ ಇಲ್ಲಿ ಏನೆಲ್ಲ ರೋಧಗಳಿದ್ದಾವೆ ಆ ಪ್ರತಿಯೊಂದು ರೋಧಕ್ಕೂ ಕರೆಂಟನ್ನು, ವಿದ್ಯುತ್ ಪ್ರವಾಹ ಎಷ್ಟಾಗ್ತಿದೆ ಅಂತ ಚೆಕ್ ಮಾಡಬೇಕು. ಸೊ ನಾವೇನು ಮಾಡೋಣ, I1 ಕಂಡುಹಿಡಿಬೇಕು, I2 ಕಂಡುಹಿಡಿಬೇಕು, I3 ಕೂಡ ಕಂಡುಹಿಡಿಬೇಕು, ಮತ್ತು ಟೋಟಲ್ I ಅಂತ ಇವು ಮೂರನ್ನು ಆ್ಯಡ್ ಮಾಡಿ ಏನು ಬರುತ್ತಲ್ವಾ ಅದನ್ನು ಕೂಡ ಕಂಡುಹಿಡಿಬೇಕು. ಸೊ ಹಾಗಿದ್ರೆ ಬನ್ನಿ ಮಕ್ಕಳ, ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಸೊ ನೆಕ್ಸ್ಟ್ ಇವಾಗ ಹೋಗ್ತಾ ಇದ್ದೀನಿ. ನಮಗೆ ಪ್ಯಾರಲಲ್ ಸಮಾಂತರ ಅಂದಿದ ತಕ್ಷಣವೇ ನಮಗೆ ಫಾರ್ಮುಲಾ ಗೊತ್ತಿರುತ್ತೆ, ಏನು, 1/R1 + 1/R2 + 1/R3 ಅಂತ ನಮಗೆ ಫಾರ್ಮುಲಾ ಗೊತ್ತಿರುತ್ತೆ. ರೆಸಿಸ್ಟರ್ಸ್ ಮೂರೇ ಕೊಟ್ಟಿರೋ ಕಾರಣ ನಾನು ಕೂಡ R3ಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಓಕೆ, 1/R1 ಎಷ್ಟಿತ್ತು, 40 ಓಮ್ ಬರಿತಾ ಇದ್ದೀನಿ. 1/R2 ಕೂಡ 40 ಓಮ್ ಇತ್ತು. 1/R3 ಎಷ್ಟು ಕೊಟ್ಟಿದ್ದಾರೆ, 1/R3 ಎಷ್ಟಿದೆ, ಓಕೆ 1/R3 20 ಓಮ್ ಇದೆ.
ಬರಿತಾ ಇದ್ದೀನಿ ಇಲ್ಲಿ. ಓಕೆನಾ? ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಮಕ್ಕಳ? ಎಲ್ ಸಿ ಎಮ್ ತೊಗೋಬೇಕು. ಯಾವುದಕ್ಕೆಲ್ಲ ಎಲ್ ಸಿ ಎಮ್ ತೊಗೋಬೇಕು? ನಮ್ಮ 40ಗೆ, ಇನ್ನೂ ಒಂದು 40ಗೆ ಮತ್ತು 20ಗೆ. ಸೊ ಇವಾಗ ಎಲ್ ಸಿ ಎಮ್ ತೊಗೋತಾ ಇದ್ದೀನಿ. 20 2 ಮತ್ತು 1 ಓಕೆನಾ? ಇದು 2 ಬಂದುಬಿಟ್ಟು 1 1 1 ಆಯಿತು. ಸೊ 22 40 ಆಯ್ತಲ್ವಾ? ನಮಗೆ ಎಲ್ ಸಿ ಎಮ್ ಎಷ್ಟು ಸಿಕ್ತು ಮಕ್ಕಳ? 40 ಸಿಕ್ತು. ಸೊ 40 ಅಂತ ಇಲ್ಲಿ ಬರಿತಾ ಇದ್ದೀನಿ. ಇವಾಗ 41 41 ಸೊ 1 1 1 ಬರಿತಾ ಇದ್ದೀನಿ. 41 41 ಸೊ 1 1 1 ಬರೆಯೋಣ. 21 22 40 ತಾನೆ? ಸೊ 2 1 2 ಅಂತ ನಮಗೆ ಆನ್ಸರ್ ಸಿಕ್ತು. ಸೊ 1/RP ಇಸ್ ಈಕ್ವಲ್ಸ್ ಟು 2 + 1 ಎಷ್ಟಾಯಿತು ಮಕ್ಕಳ? 2 ಮತ್ತು 1 ಆ್ಯಡ್ ಮಾಡಿದ್ರೆ 3 3 + 1 4 ಆಯಿತು. ಸೊ 4/40 ಆಯಿತು. ಇವಾಗ ಡಿವೈಡ್ ಮಾಡೋಣ. 4 1 4 10 ಅಂತ. ಇವಾಗ 1/RP ಬಂದುಬಿಟ್ಟು 1/10 ಇದೆ ಅಲ್ವಾ? ನನಗೆ ಜಸ್ಟ್ ಆರ್ ಪಿ ಬೇಕು ಅಂತ ಹೇಳಿದ್ರೆ ನಾನೇನು ಮಾಡಬೇಕು? ರೆಸಿಪ್ರೋಕಲ್ ಉಲ್ಟಾ ಮಾಡಬೇಕು. ಸೊ ನನಗೇನು ಸಿಕ್ತು? 10 ಓಮ್ ಅಂತ ಸಿಕ್ತು. ಯೂನಿಟ್ ಯಾವಾಗಲೂ ನೆನಪಿರಬೇಕು, ರೆಸಿಸ್ಟೆನ್ಸ್ ರೋಧ ಅಂತ ಹೇಳಿದ್ರೆ ಯೂನಿಟ್ ಏನಾಗಿರುತ್ತೆ? ಓಮ್ ಆಗಿರುತ್ತೆ. ಇವಾಗ ನಾವೇನು ಕಂಡಿಡಿದ್ವಿ ಮಕ್ಕಳ? ನಮ್ಮ ಆರ್ ಪಿನ ಕಂಡಿಡಿದ್ವಿ ಅಲ್ವಾ? ಎಷ್ಟು ಸಿಕ್ತು? 10 ಓಮ್ ಅಂತ ಸಿಕ್ತು. ಇಲ್ಲಿ ಬರಿತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಏನು ಕಂಡಿಡಿಬೇಕು? I1 I2 I3 ಅಂತ ಪ್ರತಿಯೊಂದಕ್ಕೂ ಕಂಡಿಡಿಬೇಕು ಅಲ್ವಾ? ಓಕೆ, ಕಂಡಿಡಿಯೋಣ ಬನ್ನಿ. ಇವಾಗ ನಮಗೆ ಓಮ್ಸ್ ಲಾ ಗೊತ್ತು ಅಲ್ವಾ? V = IR ಅಂತ ವೆರಿ ಫೇಮಸ್ ಲಾ, ಬೋರ್ಡ್ ಇಂಪಾರ್ಟೆಂಟ್ ಕೂಡ. ಸೊ ಇವಾಗ ಐ ಬೇಕು ಅಲ್ವಾ? ನಮಗೆ I1 ಬೇಕಲ್ವಾ? ಸೊ I1 ಅಂತ ಆಚೆ ತಗೋತಿದ್ದೀನಿ. ನಾನಿವಾಗ I1 R1 ಅಂತ ಬರ್ಕೋತೀನಿ. ಯಾಕಂತಂದರೆ ರೆಸಿಸ್ಟರ್ 3 ಇತ್ತಲ್ವಾ? 3ಕ್ಕೂ ಕಂಡುಹಿಡಿಬೇಕು. ಸೊ ಕನ್ಫ್ಯೂಷನ್ ಆಗಬಾರ್ದು ಅಂತ ಇಲ್ಲಿ ಸಬ್ಸ್ಕ್ರಿಪ್ಷನಲ್ಲಿ ಕೆಳಗಡೆ ಬರಿತಾ ಇದ್ದೀನಿ I1 R1 ಅಂತ. ಓಕೆ, ಇವಾಗ I1 ಆಚೆ ಬಂದರೆ ಏನಾಗುತ್ತೆ? V/R1 ಅಂತ ಇದೆ. ಮ್ಯಾಮ್ ವಿನ ಏನಕ್ಕೆ ಇವಾಗ V1 V2 V3 ಅಂತೆಲ್ಲ ಬರೀತಿಲ್ಲ ಅಂತ ಕೇಳ್ಬೋದು ಅಲ್ವಾ? ಮಕ್ಕಳು ಕನ್ಫ್ಯೂಷನ್ ಬಂದಿರುತ್ತೆ. ಸೊ ಯಾಕೆ ಬರೀತಿಲ್ಲ ಅಂತ ಹೇಳಿದ್ರೆ, ನಮ್ಮ ಪ್ಯಾರಲಲ್ ಸಮಾಂತರ ಜೋಡಣೆಯಲ್ಲಿ ವೋಲ್ಟೇಜ್ ಏನಾಗಿರುತ್ತೆ? ಮಂಡಲದಲ್ಲಿ ಸೇಮೇ ಇರುತ್ತೆ, ಬದಲಾವಣೆನೇ ಆಗಲ್ಲ. ಸೊ ವೋಲ್ಟೇಜನ್ನ ನೀವು ಎಲ್ಲೇ ಚೆಕ್ ಮಾಡಿದ್ರೂ ಮಂಡಲದಲ್ಲಿ ಸೇಮೇ ಇರುತ್ತೆ. ಸೊ ಸರ್ಕ್ಯೂಟಲ್ಲಿ ವೋಲ್ಟೇಜ್ ಬಂದುಬಿಟ್ಟು ವಿಭವಾಂತರ ಸೇಮೇ ಇರುತ್ತೆ. ಸೊ ಅದಕ್ಕೋಸ್ಕರ ವಿ ಅಂತಲೇ ಬರಿತಾ ಇದ್ದೀನಿ. ಓಕೆ, ಇವಾಗ I1 ಕಂಡುಹಿಡಿಬೇಕು. ವಿ ಕೊಟ್ಟಿದ್ದಾರೆ 12 ವೋಲ್ಟ್ಸ್ ಅಂತ. R1 ಅಂತ ನಾವು ನೋಡಿದ್ವಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, R1 ಎಷ್ಟು? 40 ಓಮ್ ಅಂತ. ಇಲ್ಲಿ ವೋಲ್ಟೇಜ್ ಅವರೇ ಕೊಟ್ಟಿದ್ದಾರೆ 12 ವೋಲ್ಟ್ ಅಂತ. ಓಕೆನಾ? ಸೊ 12/40 ಅಂತ ಬರಿತಾ ಇದ್ದೀನಿ. ಇದನ್ನು ಸಾಲ್ವ್ ಮಾಡಿದ್ರೆ ನನಗೆ ಎಷ್ಟು ಆನ್ಸರ್ ಸಿಗುತ್ತೆ? 0.3 ವೋಲ್ಟ್ 0.3 ಬರುತ್ತೆ. ಸೊ ಕರೆಂಟ್ ಅಂತ ಇದೆ. ಕರೆಂಟ್ ಅಂತ ಹೇಳಿದ್ರೆ ಯೂನಿಟ್ ಏನಿರಬೇಕು? ಆಂಪಿಯರ್ ಇರಬೇಕು. ಸೊ ಬರಿತಾ ಇದ್ದೀನಿ. ಓಕೆನಾ? ಇವಾಗ ಎರಡನೇದು ರೆಸಿಸ್ಟರಿಗೆ ನಾವು ಕರೆಂಟನ್ನು ಕಂಡುಹಿಡಿಬೇಕು ಅಲ್ವಾ? ಓಕೆ, ವಿ ಬಂದು ನಮಗೇನು ಸೇಮೇ ಇದೆ ಅಂತ ಗೊತ್ತು. ಸೊ ಬರ್ಕೊಳ್ಳೋಣ. ವಿ ಎಷ್ಟಿದೆ? 12 ಇದೆ. ಇನ್ನೊಂದು R2 ಕೂಡ ಎಷ್ಟಿತ್ತು? 40 ಓಮೇ ಇತ್ತು. ಅದು ಕೂಡ ಬರಿತಾ ಇದ್ದೀನಿ. ಸಾಲ್ವ್ ಮಾಡಿದ್ರೆ 0.3 ಆಂಪಿಯರ್ ಅಂತಲೇ ಸಿಗುತ್ತೆ. ಓಕೆ, ಸೇಮ್. ಇವಾಗ ಇನ್ನೂ ಒಂದು ಕರೆಂಟ್ ಇತ್ತು. ಯಾವುದದು? I3 ಅಂತ ಇತ್ತು. ವೋಲ್ಟೇಜ್ ಸೇಮ್ ಇದೆ, 12 ವೋಲ್ಟು. R3 ಎಷ್ಟಿತ್ತು? 20 ಇದೆ. ಸೊ 20 ಅಂತ ಬರಿತಾ ಇದ್ದೀನಿ. ಇದನ್ನು ನಿಮಗೆ ಆಲ್ರೆಡಿ ಐಡಿಯಾ ಸಿಕ್ಕಿರುತ್ತೆ. ಇಲ್ಲಿ 40 ಇದೆ ಅಲ್ವಾ? ಇದ್ರ ಅರ್ಧ 20 ಅಲ್ವಾ? ಸೊ ಅರ್ಧದಿಂದ ಡಿವೈಡ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಆನ್ಸರ್ ಬಂದುಬಿಟ್ಟು 0.6 ಆಂಪಿಯರ್ ಬರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಲಾಜಿಕ್ ಗೊತ್ತಾಗಿರುತ್ತೆ. ಸೊ ನಮಗೆ I1 I2 I3 ಸಿಕ್ತು. ನೆಕ್ಸ್ಟ್ ಇವಾಗ ಏನು ಕಂಡುಹಿಡಿಬೇಕು? ಈ ಟೋಟಲ್ ಕರೆಂಟನ್ನು ಕಂಡುಹಿಡಿಬೇಕು. ಇವಾಗ ಹೇಗೆ ಅಂತ ಹೇಳಿದ್ರೆ, ಒಟ್ಟು ಕರೆಂಟ್, ಒಟ್ಟು ವಿದ್ಯುತ್ ಪ್ರವಾಹ ಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು? I1 + I2 + I3 ಅಂತ ಬರ್ಕೋಬೇಕು. ಓಕೆ, I1 ಎಷ್ಟು ಸಿಕ್ತು ಮಕ್ಕಳ? 0.3. ಓಕೆ, I2 ಕೂಡ ಸೇಮೇ ಇದೆ, 0.3. I3 ಬಂದ್ಬಿಟ್ಟು ಎಷ್ಟಿದೆ? 0.6 ಇದೆ. ಸೊ ಬರಿತಾ ಇದ್ದೀನಿ 0.6 ಆಂಪಿಯರ್. ಯೂನಿಟ್ ಯಾವಾಗಲೂ ಬರಿತಾ ಇರಬೇಕು ಮಕ್ಕಳ, ಮರಿಬಾರ್ದು. ಓಕೆ, ಇವಾಗ ಐ ಎಷ್ಟಾಗುತ್ತೆ? ಆ್ಯಡ್ ಮಾಡೋಣ. 0.3 ಎಷ್ಟಾಯಿತು? 0.6. ಸೊ 0.6 ಏನಾಗುತ್ತೆ? 1.2 ಆಂಪಿಯರ್ ಆಗುತ್ತೆ. ಓಕೆನಾ?
ಓಕೆ, ನಮಗೆ ಇವಾಗ ಒಟ್ಟು ವಿದ್ಯುತ್ತನ್ನು ಕಂಡಿಡಿದ್ವಿ. ಸೊ ಒಟ್ಟು ವಿದ್ಯುತ್ ಪ್ರವಾಹ ಟೋಟಲ್ ಕರೆಂಟನ್ನು ಐಡೆಂಟಿಫೈ ಮಾಡಿದ್ವಿ, ಕ್ಯಾಲ್ಕುಲೇಟ್ ಮಾಡಿದ್ವಿ. ಎಷ್ಟು? 1.2 ಆಂಪಿಯರ್ ಅಂತ. ಇಂಡಿವಿಜುವಲ್ ಆಗಿ ಪ್ರತಿಯೊಂದು ರೋಧಕ್ಕೂ ಕೂಡ ಎಷ್ಟು ವಿದ್ಯುತ್ ಸರಬರಾಜು ಆಗ್ತಿದೆ ಅಂತ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ನೀವು ಇನ್ನೂ ಒಂದು ಲಾಜಿಕನ್ನು ಕಂಡುಹಿಡಿಬೋದು. ಏನು ಅಂತ ಹೇಳಿದ್ರೆ, ನಮ್ಮ ಪ್ಯಾರಲಲ್ ಕಾಂಬಿನೇಷನ್ ಅಥವಾ ನಮ್ಮ ಸಮಾಂತರ ಜೋಡಣೆಯಲ್ಲಿ ವೋಲ್ಟೇಜ್ ಅಥವಾ ವಿಭವಾಂತರ ಸೇಮ್ ಇರುತ್ತೆ, ಒಂದೇ ಇರುತ್ತೆ ಅಂತ ಹೇಳಿದೆ. ಆದರೆ ಕರೆಂಟ್ ಕೂಡ ಸೇಮ್ ಇರುತ್ತಾ? ಕರೆಂಟ್ ಸೇಮ್ ಇರಲ್ಲ. ಕರೆಂಟ್ ಬಂದ್ಬಿಟ್ಟು ಬೇರೆ ಬೇರೆ ಇರುತ್ತೆ. ನೀವು ಯಾವುದಾದ್ರೂ ಬೇರೆ ಬೇರೆ ಪಾಯಿಂಟ್ಗಳಿಗೆ ಚೆಕ್ ಮಾಡ್ತಾ ಹೋದಾಗ ಮೀಟರಿಂದ ಕರೆಂಟ್ ಏನಾಗುತ್ತೆ, ವಿದ್ಯುತ್ ಪ್ರವಾಹ ಬೇರೆ ಬೇರೆ ತೋರಿಸ್ತಿದೆ. ಸೊ ನೀವು ಇಲ್ಲಿ ನೋಡ್ಬೋದು 0.6 ಇದೆ, 0.3 ಇದೆ. ಸೊ ಕರೆಂಟ್ ಏನಾಗುತ್ತೆ, ಪ್ಯಾರಲಲ್ ಕಾಂಬಿನೇಷನ್ ಅಂತ ಹೇಳಿದ್ರೆ ವೇರಿ ಆಗುತ್ತೆ, ಬದಲಾವಣೆ ಹೊಂದುತ್ತೆ. ವೋಲ್ಟೇಜ್ ವಿಭವಾಂತರ ಅಂತ ಹೇಳಿದ್ರೆ ಒಂದೇ ರೀತಿ ಇರುತ್ತೆ, ಸೇಮ್ ಇರುತ್ತೆ ಅಂತ ಹೇಳ್ಬೋದು. ಓಕೆನಾ ಮಕ್ಕಳ? ಇವಾಗ ಫಸ್ಟ್ ಕ್ವೆಶ್ಚನ್ ಅನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನಿಮಗೆ ಗೊತ್ತಾಯ್ತು. ಸೊ ಇವಾಗ ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ಸಾಲ್ವ್ ಮಾಡೋಣ ಬನ್ನಿ ಆಗಿದ್ರೆ. ಓಕೆ, ಇವಾಗ ಕ್ವೆಶ್ಚನ್ ಓದ್ತಾ ಇದ್ದೀನಿ. ಇನ್ ದ ಗಿವನ್ ಫಿಗರ್ R1 5 ohm, R2 10 ohm, R3 15 ohm, R4 20 ohm, R5 25 ohm and a 15 volt battery is connected to the arrangement. Calculate the total resistance in the circuit and the total current flowing through the ಅಥವಾ ಫ್ಲೋಯಿಂಗ್ ಇನ್ ದ ಸರ್ಕ್ಯೂಟ್ ಅಂತ ಇದೆ. ಸೊ ಕೊಟ್ಟಿರುವ ಚಿತ್ರದಲ್ಲಿ ರೋಧ 1 5 ಓಮ್ ಇದೆ, ರೋಧ 2 10 ಓಮ್ ಇದೆ, ರೋಧ 3 15 ಓಮ್ ಇದೆ, ರೋಧ 4 ಬಂದ್ಬಿಟ್ಟು 20 ಓಮ್ ಇದೆ, ರೋಧ 5 ಬಂದ್ಬಿಟ್ಟು 25 ಓಮ್ ಇದೆ, ಮತ್ತೆ 15 ವೋಲ್ಟ್ ಬ್ಯಾಟ್ರಿಯನ್ನ ಜೋಡಿಸಲಾಗಿದೆ. ಸೊ ಮಂಡಲದಲ್ಲಿ ಒಟ್ಟು ರೋಧವನ್ನ ಕಂಡುಹಿಡಿಬೇಕು. ಅದ್ರ ಜೊತೆಗೆ ಏನು ಕಂಡುಹಿಡಿಬೇಕು, ಮಂಡಲದಲ್ಲಿ ಪ್ರವಹಿಸುವ ಒಟ್ಟು ವಿದ್ಯುತ್ತನ್ನ ಲೆಕ್ಕ ಹಾಕಬೇಕು. ಸೊ ಈ ಕ್ವೆಶ್ಚನ್ ಅಲ್ಲಿ ಒಂದು ಅಡ್ವಾಂಟೇಜ್ ಏನಿದೆ ಅಪ್ಪ ಅಂತ ಹೇಳಿದ್ರೆ, ಅವರೇ ಆಲ್ರೆಡಿ ಡಯಾಗ್ರಾಮ್ ಕೊಟ್ಬಿಟ್ಟಿದ್ದಾರೆ. ಸೊ ಈ ಕ್ವೆಶ್ಚನ್ ಅಲ್ಲಿ ಆಲ್ರೆಡಿ ಡಯಾಗ್ರಾಮ್ ಇದೆ. ಸೊ R1 R2 ನಿಮಗೆ ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ, ಕಾಣಿಸ್ತಿಲ್ಲ ಅಂತ. ಓಕೆ, R1 ಎಷ್ಟಿದೆ, R1 ಬಂದ್ಬಿಟ್ಟು 5 ಓಮ್ ಇದೆ, ಬರೆಯೋಣ. R2 ಎಷ್ಟಿದೆ, 10 ಓಮ್ ಇದೆ. ಇವೆರಡನ್ನು ಒಟ್ಟಿಗೆ ಕನೆಕ್ಟ್ ಮಾಡಿದ್ದಾರೆ. ನಮ್ಮ R3 R4 R5 ಇದೆ ಅಲ್ವಾ, ಇವು ಮೂರನ್ನು ಒಟ್ಟಿಗೆ ಕನೆಕ್ಟ್ ಮಾಡಿದ್ದಾರೆ. ಯಾವ ಥರ ಜೋಡಣೆ ಇದೆ, ಯಾವ ಥರ ಅರೇಂಜ್ಮೆಂಟ್ ಇದೆ ಅಂತ ಹೇಳಿದ್ರೆ ಪ್ಯಾರಲಲ್ ಕಾಂಬಿನೇಷನ್ ಅಥವಾ ಸಮಾಂತರ ಅಂತ ಹೇಳ್ತೀವಿ. ಸೊ R3 ಎಷ್ಟಿದೆ, 15 ಓಮ್ ಇದೆ, ಬರಿತಾ ಇದ್ದೀನಿ. R4 ಎಷ್ಟಿದೆ, 20 ಓಮ್ ಇದೆ, ಬರಿತಾ ಇದ್ದೀನಿ. R5 ಎಷ್ಟಿದೆ, 25 ಓಮ್ ಇದೆ, ಇದು ಕೂಡ ಬರೆದಿದ್ದೀನಿ. ಸೊ ಇದೆಲ್ಲ ಬಂದ್ಬಿಟ್ಟು ಎಷ್ಟು ವೋಲ್ಟೇಜ್ ಇದೆ ಅಂತ ಹೇಳಿದ್ರೆ, ಬ್ಯಾಟ್ರಿ ಬಂದ್ಬಿಟ್ಟು 15 ವೋಲ್ಟ್ ಇದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಓಕೆ, ನಾವೇನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ, ಟೋಟಲ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ RPನ ಕಂಡುಹಿಡಿಬೇಕು, ಮತ್ತೆ ಏನು ಕಂಡುಹಿಡಿಬೇಕು, ಟೋಟಲ್ ಕರೆಂಟನ್ನು ಕಂಡುಹಿಡಿಬೇಕು. ಓಕೆ, ಇಷ್ಟನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಸುಮಾರು ಸ್ಟೆಪ್ಸ್ ಇದೆ, ಈಸಿಯಾಗಿ ಕಲಿಯೋಣ ಬನ್ನಿ. ಸೊ ಇವಾಗ ಫಸ್ಟ್ ಇದನ್ನ ಕಲಿಯೋದಕ್ಕೆ ಹೋಗೋಣ. ಓಕೆನಾ, ಇದನ್ನ ಸಾಲ್ವ್ ಮಾಡೋಣ. ಓಕೆ, ನಮಗೆ ಪ್ಯಾರಲಲ್ ಅಂದಿದ ತಕ್ಷಣನೇ ಏನು ಗೊತ್ತಾಗಿರುತ್ತೆ, ನಮ್ಗೆ ಏನು ಗೊತ್ತಾಗಿರುತ್ತೆ, ಫಾರ್ಮುಲಾ ಗೊತ್ತಾಗಿರುತ್ತೆ. ಯಾವುದದು ಫಾರ್ಮುಲಾ ಅಂತ ಹೇಳಿದ್ರೆ, ಯಾವುದು, 1/RP = 1/R1 + 1/R2 ಅಂತ ಗೊತ್ತಾಗಿರುತ್ತೆ. ಓಕೆನಾ ಮ್ಯಾಮ್, ಇನ್ನು 3 ಇತ್ತಲ್ವಾ, R3 + R4 + R5 ಅದನ್ನು ಬರೆಯಲ್ವಾ ಅಂತ ಕೆಲವು ಮಕ್ಕಳಿಗೆ ಆಲ್ರೆಡಿ ಡೌಟ್ ಬಂದಿರುತ್ತೆ. ನಾವೇನು ಮಾಡೋಣ, ಇದನ್ನು ಸಪ್ರೇಟ್ ಜೋಡಣೆ ಇದೆ ಅಲ್ವಾ, ಸಪ್ರೇಟಾಗಿ ಅರೇಂಜ್ ಮಾಡಿದ್ದಾರಲ್ವಾ, ನಾವು ಫಸ್ಟು ಇದಕ್ಕೆ ಕಂಡುಹಿಡಿಯೋಣ, ಅದಾದಮೇಲೆ ಇವು ಮೂರನ್ನು ಕಂಡುಹಿಡ್ಕೊಳ್ಳೋಣ. ಓಕೆ, ಅದಕ್ಕೆ ಹೇಳೋದು ಡಯಾಗ್ರಾಮನ್ನು ಸ್ವಲ್ಪ ಫೋಕಸ್ ಮಾಡಿ ನೋಡಬೇಕು ಅಂತ. ಓಕೆ, ಇವಾಗ 1/R1 ಎಷ್ಟಿತ್ತು, 1/R2 ಎಷ್ಟಿತ್ತು ಅಂತ ನೋಡೋಣ. ಸೊ 1/R1 ಬಂದ್ಬಿಟ್ಟು 5 ಓಮ್ ಇದೆ, R2 ಬಂದ್ಬಿಟ್ಟು 10 ಇದೆ. ಸೊ ಬರಿತಾ ಇದ್ದೀನಿ. ಓಕೆನಾ? ಓಕೆ, ನೆಕ್ಸ್ಟ್ ಏನು ಮಾಡಬೇಕು, LCM ತಗೋಬೇಕು. ಯಾವುದಕ್ಕೆ, 5ಗೆ ಮತ್ತು 10ಗೆ. ಸೊ 5 10ಗೆ LCM ತೊಗೊಂಡ್ರೆ 5 1s 5 2s. ಸೊ 5 2s ಎಷ್ಟು, 10 ಬರುತ್ತೆ. ಓಕೆನಾ, 10 ತೊಗೊಂಡಾಯಿತು. ಇವಾಗ 5 1s 5 2s 2 1s 2 ಆಗುತ್ತೆ, ಬರಿತಾ ಇದ್ದೀನಿ. 10 1s 10 1s. ಸೊ 1 × 1 ಏನಾಗುತ್ತೆ, 1 ಆಗುತ್ತೆ. ಸೊ ನಮಗೆ 1/RP ಎಷ್ಟು ಸಿಗ್ತಾ ಇದೆ, 3/10 ಅಂತ ಸಿಕ್ತು. ನಮಗೆ RP1 ಬೇಕು ಅಂತ ಹೇಳಿದ್ರೆ ರೆಸಿಪ್ರೋಕಲ್ ಉಲ್ಟಾನ ಮಾಡಬೇಕು. ಸೊ
10/3 ಅಂತ ಸಿಗುತ್ತೆ. ಇದನ್ನ ಡಿವೈಡ್ ಮಾಡಿದ್ರೆ 3 1s 3 3s 9 ಆಗುತ್ತೆ. ಸೊ 3.33 ಅಂತ ಏನಾಗುತ್ತೆ, ರೆಕರಿಂಗ್ ಆಗ್ತಾ ಹೋಗುತ್ತೆ. ಸೊ 3.333 ಅಂತ ತಗೊಳ್ಳೋಣ. ಓಕೆನಾ? ರೆಸಿಪ್ರೋಕಲ್ ಅಂತ ಹೇಳಿದ್ರೆ ಅಂಶದಲ್ಲಿರೋದು ಛೇದ ಆಗುತ್ತೆ, ಛೇದದಲ್ಲಿರೋದು ಅಂಶ ಆಗಿರುತ್ತೆ. ಅಥವಾ ಡಿನಾಮಿನೇಟರಲ್ಲಿರೋದು ನ್ಯೂಮರೇಟರ್ಗೆ ಬರುತ್ತೆ, ನ್ಯೂಮರೇಟರಲ್ಲಿರೋದು ಡಿನಾಮಿನೇಟರ್ಗೆ ಹೋಗುತ್ತೆ. ಸೊ RP1 ಇವಾಗ ಕಂಡಿಡಿದ್ವಿ. ನೆಕ್ಸ್ಟ್ ಏನು ಕಂಡುಹಿಡಿಬೇಕು, ನಾವು RP2 ಕಂಡುಹಿಡಿತಾ ಇದ್ದೀವಿ. ಸೊ 1/RP3 ಅಂತ ಬರ್ಕೋತಾ ಇದ್ದೀನಿ, 1/R4 ಅಂತ ಬರೆಯೋಣ, 1/R5 ಅಂತ ಬರೆಯೋಣ. ಓಕೆ, ಇದನ್ನು P3 ಅಂತನಾದರೂ ಬರೀರಿ, ಅಥವಾ ಜಸ್ಟ್ ಏನು ಮಾಡೋಣ, ನಾವು ಕನ್ಫ್ಯೂಷನ್ ಆಗಬಾರ್ದು ಅಲ್ವಾ. ಸೊ 1/R3 ಅಂತಲೇ ಇರಲಿ. ಓಕೆ, ಇವಾಗ 1/R3 ಅಂತ ಇಲ್ಲಿ ನೋಡಿದ್ವಿ ಅಲ್ವಾ, ಏನಿದೆ 15 20 25 ಇದೆ ಅಲ್ವಾ. ಸೊ ಬರಿತಾ ಇದ್ದೀನಿ, ಎಲ್ಲಿ ಬರೆಯೋಣ. ಓಕೆ, R3 ಎಷ್ಟಿತ್ತು, 15 ಬರಿತಾ ಇದ್ದೀನಿ. R4 ಎಷ್ಟಿತ್ತು, 20 ಇದೆ. ಸೊ R5 ಎಷ್ಟಿದೆ, 25 ಓಮ್ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ LCM ಫೈಂಡ್ ಔಟ್ ಮಾಡಬೇಕು ಮ್ಯಾಮ್, ಲಾಸಹನ ಕಂಡುಹಿಡಿಬೇಕು. ಸೊ ನಾ ಇಲ್ಲಿ ಬರಿತಾ ಇದ್ದೀನಿ. ಸೊ 15 20 ಮತ್ತು 25ಗೆ LCM ಫೈಂಡ್ ಔಟ್ ಮಾಡಬೇಕು. ಸೊ ನಮ್ಮ ಮುದ್ದು ಮಕ್ಕಳಿಗೆ 5 ಮಗ್ಗಿ ಪಕ್ಕ ಬರುತ್ತೆ, ಫೇವ್ರೇಟ್ ಅದು ಅಂತ ಗೊತ್ತು. ಸೊ ಕಂಡುಹಿಡಿಯೋಣ. 5 3s 15, 5 4s 20, 5 5s 25. ಈ 3 4 5 ಬಂದ್ಬಿಟ್ಟು ಒಂದೇ ಮಗ್ಗಿಲಿ ಬರಲ್ಲ. ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀರಿ. ಸೊ 5 3s ಎಷ್ಟಾಗುತ್ತೆ, 15 ಆಗುತ್ತೆ. 15 4s ಎಷ್ಟಾಗುತ್ತೆ, 60 ಆಗುತ್ತೆ. 65s ಎಷ್ಟಾಗುತ್ತೆ, 300 ಆಗುತ್ತೆ. ಸೊ ನಮಗೆ LCM ಸಿಕ್ತು, ಎಷ್ಟು, 300 ಅಂತ ಸಿಕ್ತು. ಇಲ್ಲಿ ಬರಿತಾ ಇದ್ದೀನಿ. ಓಕೆನಾ? ಓಕೆ, ಇವಾಗ 15 1s 15 2s 1 0 ಇದೆ, 20 ಆಯಿತು. ಸೊ ಈ 20ನ ಯಾವುದ್ರ ಜೊತೆ ಮಲ್ಟಿಪ್ಲೈ ಮಾಡ್ತಿದ್ದೀವಿ ನಾವು, ಇದ್ರ ಜೊತೆ. ಸೊ 20 1s 20 ಆಯಿತು. ಸೊ ಇಲ್ಲಿ ಬರಿತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇವಾಗ ಇದನ್ನ ಮರ್ತು ಬಿಡಿ. ಇವಾಗ ನೆಕ್ಸ್ಟ್ ಹೋಗ್ತಿದ್ದೀವಿ. 20ಇಂದ ಡಿವೈಡ್ ಮಾಡೋಣ. 20 1s. ಓಕೆ, 20 1s 20. ಸೊ 30 ಇದೆ ಅಲ್ವಾ, ಇನ್ನು 10 ಉಳಿತು, ಇಲ್ಲಿ ಬರಿತಾ ಇದ್ದೀನಿ. ಸೊ 100 ಆಯಿತು. 25s ಏನಾಯಿತು, 100 ಆಯಿತು. ಓಕೆ, ಈ 15ಅನ್ನು ನಾನೇನು ಮಾಡ್ತಾ ಇದ್ದೀನಿ, ಯಾವುದ್ರ ಜೊತೆ ಗುಣಾಕಾರ ಮಾಡ್ತಿದ್ದೀವಿ, ಮಲ್ಟಿಪ್ಲೈ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಇದ್ರ ಜೊತೆ. ಸೊ 15 1s 15 ಬರಿತಾ ಇದ್ದೀನಿ. ಸೊ ಇವಾಗ ಇದನ್ನು ಕೂಡ ಮರ್ತ್ಬಿಟ್ಬಿಡಿ. ನೆಕ್ಸ್ಟ್ ಇವಾಗ 25 ಹೋಗ್ತಿದ್ದೀನಿ. 25 1s 25. ಸೊ ಇಲ್ಲಿ ಏನಾಯಿತು, 30 ಇದೆ. ಸೊ 25 1s. ಸೊ ಇನ್ನು 5 ಉಳಿತು ಅಲ್ವಾ. ಸೊ ಏನಾಯಿತು, 50 ಆಯಿತು. ಸೊ 25 2s ಏನಾಯಿತು, 50. ಓಕೆ, ನನಗೆ ಆನ್ಸರ್ 12 ಅಂತ ಸಿಕ್ತು. ಈ 12ಅನ್ನು ಯಾವುದ್ರ ಜೊತೆ ಗುಣಾಕಾರ ಮಾಡೋಣ, ಮಲ್ಟಿಪ್ಲೈ ಮಾಡೋಣ ಅಂತ ಹೇಳಿದ್ರೆ ಈ 1 ಜೊತೆ. ಸೊ 12 1s 12 ಬರಿತಾ ಇದ್ದೀನಿ. ಓಕೆ, ಇವಾಗ 1/RP2 ನಮಗೆ ಎಷ್ಟು ಸಿಕ್ತು ಮಕ್ಕಳ. ಸೊ 300 ಹೇಗಿದೆ ಹಾಗೆ ಬರಿತಾ ಇದ್ದೀನಿ. ಇವಾಗ ಆ್ಯಡ್ ಮಾಡೋಣ. 20 + 15 ಎಷ್ಟಾಗುತ್ತೆ, 35 ಆಗುತ್ತೆ. ಸೊ 35 + 12 ಎಷ್ಟಾಗುತ್ತೆ, 47 ಆಗುತ್ತೆ. ಓಕೆ, ಇದನ್ನು ಇಲ್ಲಿ ಬರಿತಾ ಇದ್ದೀನಿ. ನನಗೆ ರೆಸಿಪ್ರೋಕಲ್ ಬೇಕಲ್ವಾ. ಸೊ ಉಲ್ಟಾ ಮಾಡೋಣ. ಸೊ RP2 ಏನಾಗುತ್ತೆ, 300/47 ಆಗುತ್ತೆ. ಸೊ ಅವಾಗಲೇ ಹೇಳ್ದಾಗೆ ಅಂಶದಲ್ಲಿರೋದು ಛೇದಕ್ಕೆ ಹೋಗುತ್ತೆ, ಛೇದದಲ್ಲಿರೋದು ಅಂಶಕ್ಕೆ ಹೋಗುತ್ತೆ. ಸೊ ನ್ಯೂಮರೇಟರಲ್ಲಿರೋದು ಡಿನಾಮಿನೇಟರ್ಗೆ, ಡಿನಾಮಿನೇಟರಲ್ಲಿರೋದು ನ್ಯೂಮರೇಟ್ರಿಗೆ ಹೋಗುತ್ತೆ. ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ, 6.38 ಓಮ್ ಅಂತ ಸಿಗುತ್ತೆ. ಸೊ ನನಗೆ ಒಟ್ಟು ರೋಧ ಬೇಕು ಅಲ್ವಾ. ಒಟ್ಟು ರೋಧ ಬೇಕು ಅಂತ ಹೇಳಿದ್ರೆ ನಾನು RP1 ಜೊತೆ RP2 ಕೂಡ ಆ್ಯಡ್ ಮಾಡಬೇಕು, ಕೂಡಬೇಕು. ಆವಾಗ ನನಗೆ ಆನ್ಸರ್ ಸಿಗುತ್ತೆ RP ಒಟ್ಟು ರೋಧ ಅಂತ. ಸೊ RP ಇವಾಗ ಜಸ್ಟ್ ಕಂಡಿಡಿದ್ವಿ. ಎಷ್ಟು ಬಂದಿತ್ತು ಮಕ್ಕಳ, RP1 ಎಷ್ಟಿದೆ, 3.33 ಅಂತ ಇದೆ. ಸೊ 3.33 ಓಮ್ ಅಂತ ಬರ್ಕೋತಾ ಇದ್ದೀನಿ. ನೆಕ್ಸ್ಟ್ ಏನಿದೆ, 6.38 ಬಂದ್ಬಿಟ್ಟು ನಮ್ಮ RP2 ಇದೆ ಅಲ್ವಾ, ಇದನ್ನು ಕೂಡ ಬರಿತಾ ಇದ್ದೀನಿ. ಸೊ ಇವಾಗ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಮಕ್ಕಳ. ಸೊ 6 + 3 9 ಆಗುತ್ತೆ. 8 + 3 ಎಷ್ಟು, 11 1 ಆಯಿತು. ಓಕೆ, 9.7 ಓಮ್ ಆಯಿತು. ಆ್ಯಡ್ ಮಾಡಿದಾಗ ನಮಗೆ ಒಟ್ಟು ರೋಧ ಎಷ್ಟು ಬಂತು, 9.71 ಓಮ್ ಅಂತ ಬಂತು. ಇದ್ರ ಜೊತೆ ನಮಗೆ ಏನು ಕಂಡುಹಿಡಿಯೋದೇ ಕೇಳಿದ್ದಾರೆ, ಇದು ಟೋಟಲ್ ರೆಸಿಸ್ಟೆನ್ಸ್ ಅಥವಾ ಮಂಡಲದಲ್ಲಿ ಒಟ್ಟು ರೋಧ RPನ ಕಂಡುಹಿಡ್ದಾಯಿತು. ನೆಕ್ಸ್ಟ್ ಇವಾಗ ಏನು ಕಂಡುಹಿಡಿತಾರೆ,
ಕೇಳಿದ್ದಾರೆ ನಮಗೆ ಕಂಡುಹಿಡಿಯೋದಕ್ಕೆ ಅಂತ ಹೇಳಿದ್ರೆ ವಿದ್ಯುತ್ ಪ್ರವಾಹನ ಕಂಡುಹಿಡಿಬೇಕು. ನಾವು ಒಟ್ಟು ಕರೆಂಟನ್ನು ಕಂಡುಹಿಡಿಬೇಕು. ಸೊ ಓಮ್ಸ್ ಲಾ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ವಿ ಈಸ್ ಈಕ್ವಲ್ಸ್ ಟು ಐ ಆರ್ ಅಂತ ಗೊತ್ತಿದೆ ನಮ್ಮ ಮಕ್ಕಳಿಗೆ. ಸೊ ಐನ ಇಲ್ಲಿ ಆಚೆ ತೆಗ್ದಾಗ ಏನಾಗುತ್ತೆ? ವಿ ಬೈ ಆರ್ ಅಂತ ಆಗುತ್ತೆ. ಸೊ ವಿ ಬಂದ್ಬಿಟ್ಟು ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಎಷ್ಟು ಅಂತ ಕೊಟ್ಟಿದ್ದಾರೆ ನಮಗೆ? 15 ಅಂತ ಬಂದಿದೆ ಆಲ್ರೆಡಿ. ಓಕೆನಾ? 15 ಇದೆ, ಇಲ್ಲಿ ತಗೋತಾ ಇದ್ದೀನಿ. ಓಕೆ, 15 ಇದೆ. ಓಕೆ, ಇವಾಗ ಜಸ್ಟ್ ನಾವು ಒಟ್ಟು ಆರ್ ಪಿನ ಇಲ್ಲಿ ಕಂಡುಹಿಡಿದ್ವಿ ಅಲ್ವಾ? ಆರ್ ಪಿ ಎಷ್ಟು ಬಂತು ನಮಗೆ? 9.71 ಅಂತ ಬಂತು. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಆನ್ಸರ್? 1.54 ಆಂಪಿಯರ್ ಅಂತ ಆನ್ಸರ್ ಸಿಗುತ್ತೆ. ಓಕೆನಾ? ನಮಗೆ ಕರೆಂಟ್ ಎಷ್ಟು ಸಿಕ್ತು? ವಿದ್ಯುತ್ ಪ್ರವಾಹ ಇಷ್ಟು ಸಿಕ್ತು. ಇವಾಗ ನಮ್ಮ ಮಕ್ಕಳಿಗೆ ಸ್ಟೆಪ್ ವೈಸ್ ಹೇಗೆ ಪ್ಯಾರಲಲ್ಲಿ ಜೋಡಣೆ ಮಾಡಿದಾಗ ರೆಸಿಸ್ಟರ್ಸ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಒಂದು ಸಿಂಪಲ್ ಆಗಿರೋ ಥರ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದು ಐಡಿಯಾ ಸಿಕ್ಕಿದೆ ಇವಾಗ. ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಪ್ಯಾರಲಲ್ಲನ್ನೇ ಸೆಪ್ರೇಟಾಗಿ ಇವಾಗ ಕಂಡಿಡಿದ್ವಲ್ಲ, ಅದೇ ಥರ ಕ್ವೆಶ್ಚನ್ಸ್ನ ಏನು ಮಾಡ್ತಾರೆ, ಈ ಸಿರೀಸ್ ಮತ್ತು ಪ್ಯಾರಲನ್ನು ಒಟ್ಟಿಗೆ ಏನು ಕಾಂಬಿನೇಷನಲ್ಲಿ ಕೇಳ್ತಾರೆ. ಓಕೆನಾ? ಸರಣಿ ಮತ್ತು ಸಮಾಂತರ ಜೋಡಣೆಯು ಒಂದೇ ಮಂಡಲದಲ್ಲಿ ಇರಬೇಕು. ಆ ಥರ ಕ್ವೆಶ್ಚನ್ಸ್ ಕೂಡ ನಮ್ಮ ಬೋರ್ಡ್ ಎಕ್ಸಾಮಲ್ಲಿ ಪಕ್ಕಾ ಕೇಳ್ತಾರೆ, 100% ಕೇಳ್ತಾರೆ. ಸೊ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಅವಾಗ ನನಗೆ ಗೊತ್ತಾಗುತ್ತೆ, ಓ ಮಕ್ಕಳಿಗೆ ಈ ಥರ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆ, ಬೋರ್ಡ್ ಎಕ್ಸಾಮ್ಗೆಲ್ಲ ಆಲ್ರೆಡಿ ಪ್ರಿಪೇರ್ ಆಗೋದಕ್ಕೆ ಮೂಡ್ ಬಂದಿದೆ, ಮತ್ತು FA1 ಎಕ್ಸಾಮ್ ಬೇರೆ ಹತ್ರ ಬರ್ತಿದೆ. ಸೊ ಇದು ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಟಾಪಿಕ್. ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನೀವು, ಮ್ಯಾಮ್ ಸಿರೀಸ್ ಮತ್ತು ಪ್ಯಾರಲಲ್ ಕಾಂಬಿನೇಷನ್ ಅಥವಾ ಸರಣಿ ಮತ್ತು ಸಮಾಂತರ ಜೋಡಣೆ ಮೇಲೆ ಇನ್ನಷ್ಟು ಕ್ವೆಶ್ಚನ್ಸನ್ನ ಸಾಲ್ವ್ ಮಾಡಿ ಒಂದೇ ಮಂಡಲದಲ್ಲಿ 2 ಕಾಂಬಿನೇಷನ್ ಬರೋ ಥರ ನಮಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದನ್ನು ಹೇಳ್ಕೊಡಿ ಮ್ಯಾಮ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ಇನ್ನಷ್ಟು ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ಸ್ ಜೊತೆ ಬಂದ್ಬಿಟ್ಟು ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ. ಓಕೆನಾ ಮಕ್ಕಳ? ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು.